ಹೈದರಾಬಾದ್, ದ ಸಿಟಿ ಆಫ್ ಪರ್ಲ್. ಹೈದರಾಬಾದ್ ಅಂದ ತಕ್ಷಣ ನೆನಪಾಗುವಂಥದ್ದು ಅದರ ಐಕಾನಿಕ್ ಚಾರ್ಮಿನಾರು, ಫೇಮಸ್ ಆದ ಬಿರ್ಲಾ ಮಂದಿರ್, ರಾಣಿ ಚಾಯ್, ಒಸ್ಮಾನಿಯಾ ಬಿಸ್ಕಿಟ್ ಹಾಗೆ ಬಿರಿಯಾನಿ ಅಂಡ್ ಮೆಜೆಸ್ಟಿಕ್ ಆದಂತಹ ಗೋಲ್ಕೊಂಡ ಫೋರ್ಟ್, ರಾಮೋಜಿ ಫಿಲ್ಮ್ ಸಿಟಿ, ಸಲಾರ್ಜಂಗ್ ಮ್ಯೂಸಿಯಂ. 3 ವರ್ಷದ ಕೆಳಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಇದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸಾಕಷ್ಟು ಪ್ಲೇಸ್ ಗಳನ್ನು ಎಕ್ಸ್ಪ್ಲೋರ್ ಮಾಡಿದ ನಂತರ ನಾವು ಹೈದರಾಬಾದ್ ಇಂದ 36 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ ಹೊರಟಿದೀವಿ. ಹೈದರಾಬಾದ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ಮುಗಿಸಕ್ಕೆ ಮಿನಿಮಮ್ ಆದ್ರೂ 4 ಡೇಸ್ ಆದ್ರೂ ಬೇಕಾಗತ್ತೆ. ಒಂದ್ ವೇಳೆ ನೀವು 2 ಡೇಸ್ ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿನ ಕೂಡ ನೀವು ಲಿಸ್ಟ್ ಅಲ್ಲಿ ಹಾಕೊಳ್ಳಿ. ಯಾಕಂದ್ರೆ ಯಾವುದೇ ರೀತಿಯ ಡಿಸಪಾಯಿಂಟ್ ನಿಮ್ಗೆ ಮಾಡಲ್ಲ. ಇದ್ರ ಟೈಮಿಂಗ್ ಮಾರ್ನಿಂಗ್ 9 AM ಇಂದ 8 PM ವರೆಗೂ ಇರುತ್ತೆ. ಬಿಸಿ ಸಿಟಿಯಿಂದ ಹೊರಗಡೆ ಬರೋಷ್ಟಿಗೆ ನಮಗೆ 8 PM ದಾಟ್ ಹೋಗಿತ್ತು. ನಾವೇನು ಒಳಗಡೆ ಹೋದ್ವಿ, ನಮಗೆ ಗೇಟ್ ಒಳಗಡೆ ಎಂಟ್ರಿ ಇರಲಿಲ್ಲ. 8 PM ಗೆ ಗೇಟ್ ಕ್ಲೋಸ್ ಆಗುತ್ತೆ. ಬಟ್ ನೀವು ಉಳಿಬೇಕು ಅಂತ ಅನ್ಕೊಂತಾ ಇದ್ರೆ ಅಲ್ಲಿ ಗೆಸ್ಟ್ ಹೌಸ್ ಹಾಗೆ ಡಾರ್ಮೆಂಟರಿ ವ್ಯವಸ್ಥೆ ಕೂಡ ಇರುತ್ತೆ. 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಾಕಷ್ಟು ಗೆಸ್ಟ್ ಹೌಸ್ಗಳು, ಹೋಟೆಲ್ಗಳು ಕೂಡ ನಿಮಗೆ ಸಿಗತ್ತೆ. ಸೊ ಬನ್ನಿ, ಇವಾಗ ನಾವು ಹೋಟೆಲ್ನ ಬುಕ್ ಮಾಡ್ಕೊಂಡು ಉಳಿಯೋಣ. ಮಾರ್ನಿಂಗ್ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ವರ್ಲ್ಡ್ ಟಾಲೆಸ್ಟ್ ಸಿಟ್ಟಿಂಗ್ ಸ್ಟ್ಯಾಚ್ಯೂಗಳಲ್ಲಿ ನಮ್ಮ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಕೂಡ ಒಂದು, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅನ್ನುವಂಥದ್ದು ರಾಮಾನುಜಾಚಾರ್ಯರಿಗೆ ಡೆಡಿಕೇಟ್ ಮಾಡಿರುವಂತಹ ಟೆಂಪಲ್. ಇಲ್ಲಿ ವಿಸಿಟ್ ಮಾಡಬೇಕು ಅಂದ್ರೆ ಟ್ರೆಡಿಷನಲ್ ಡ್ರೆಸ್ ಕಂಪಲ್ಸರಿ ಆಗಿರುತ್ತೆ. ಯಾವುದೇ ರೀತಿಯ ರಿವೀಲಿಂಗ್ ಕ್ಲಾತ್ಸ್ ಅನ್ನು ನೀವು ವೇರ್ ಮಾಡಾಗಿಲ್ಲ. ಅಂಡ್ ಒಳಗಡೆ ಯಾವುದೇ ರೀತಿಯ ಫೋಟೋಗ್ರಫಿಗೆ ಅಲೌಡ್ ಇರಲ್ಲ. ಮೊಬೈಲು ಕ್ಯಾಮ್ರಾ ಅನ್ನ ಅಲೌ ಮಾಡಲ್ಲ. ಸೊ ಕೌಂಟರ್ ಅಲ್ಲೇ ಅವರು ಕಲೆಕ್ಟ್ ಅನ್ನ ಮಾಡ್ಕೊಂತಾರೆ. ಫ್ರೀ ಕಲೆಕ್ಟ್ ಇರುತ್ತೆ. ಅಂಡ್ ದೆನ್ ಪಾರ್ಕಿಂಗ್ ಚಾರ್ಜಸ್ ಕೂಡ ಇಲ್ಲ. ಮೊದಲೇ ಪಾರ್ಕಿಂಗ್ ಚಾರ್ಜ್ ಕೂಡ ಇರ್ತಾ ಇತ್ತು, ಬಟ್ ಅದು ಕೂಡ ಇವಾಗ ಇರಲ್ಲ. ತಿಂಗಳಲ್ಲಿ 1 ದಿನ ಮೇಂಟೈನಿಂಗ್ಗೋಸ್ಕರ ಇದು ಕ್ಲೋಸ್ ಆಗಿರುತ್ತೆ. ವಿಸಿಟರ್ಸ್ಗಳಿಗೆ ಅಲೌ ಇರಲ್ಲ. ನೀವೇನಾದ್ರೂ ವಿಸಿಟ್ ಮಾಡೋ ಪ್ಲಾನ್ ಮಾಡ್ತಾ ಇದ್ರೆ ಮೋಸ್ಟ್ಲಿ ಬುಧವಾರನೇ ಅದು ಕ್ಲೋಸ್ ಆಗಿರುತ್ತೆ. ಮಂತ್ಲಿ ಒನ್ಸ್ ಮೇಂಟೈನಿಂಗ್ಗೋಸ್ಕರ ಕ್ಲೋಸ್ ಆಗಿರೋದ್ರಿಂದ ನೀವು ವಿಸಿಟ್ ಮಾಡ್ತೀರಾ ಆ ದಿನ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಂಡು ವಿಸಿಟ್ ಮಾಡಿ. ತುಂಬಾ ಭವ್ಯವಾಗಿ ಹಾಗೂ ಹೈಟೆಕ್ ಆಗಿ ಈ ಟೆಂಪಲ್ ಅನ್ನು ನಿರ್ಮಾಣವನ್ನ ಮಾಡಲಾಗಿದೆ. ಆಧುನಿಕವಾದ ಭವ್ಯವಾದ ಈ ದಿವ್ಯ ಮಂದಿರದಲ್ಲಿ ಇಲ್ಲಿರುವಂತಹ ಬೃಹತ್ತಾದ ರಾಮಾನುಜಾಚಾರ್ಯರ ಪ್ರತಿಮೆ ಇದೆ. ಇದು 216 ಅಡಿ ಎತ್ತರದ ಪ್ರತಿಮೆಯಾಗಿದ್ದು ವರ್ಲ್ಡ್ ಟಾಲೆಸ್ಟ್ ಸಿಟ್ಟಿಂಗ್ ಸ್ಟ್ಯಾಚ್ಯೂಗಳಲ್ಲಿ ಒಂದಾಗಿದೆ. ಇದನ್ನ ಪಂಚಲೋಹಗಳಿಂದ ಮಾಡಲಾಗಿದೆ. ಅಂಡ್ ಒಳಗಡೆ ಕೂಡ ಸೇಮ್ ರೆಪ್ಲಿಕಾ, ಈ ತರ ಹೊರಗಡೆ ಏನ್ ಸ್ಟ್ಯಾಚ್ಯೂ ನೋಡ್ತಾರೆ ಅದೇ ಸೇಮ್ ಆಗಿರುವಂತಹ ರೆಪ್ಲಿಕಾ 120 kg ತೂಕದ ಚಿನ್ನದ ಪ್ರತಿಮೆಯ ಪೂಜೆಯು ಕೂಡ ಒಳಗಡೆ ನಡೆಯುತ್ತೆ. ಇಲ್ಲಿ 120 ಅಡಿ ಎತ್ತರ ಹಾಗೂ 120 kg ತೂಕದ ರಾಮಾನುಜರ ವಿಗ್ರಹಕ್ಕೆ ಕಾರಣ ಅವರು 120 ವರ್ಷಗಳ ಕಾಲ ಜೀವಿಸಿರೋದು. ಸೊ ಅದರ ಸಾಂಕೇತಿಕವಾಗಿ ಇಲ್ಲೆಲ್ಲಾನು ಕೂಡ 120 ಅಡಿ ಹಾಗೆ 120 kg ಚಿನ್ನದ ಪ್ರತಿಮೆಯನ್ನು ಕೂಡ ಮಾಡಲಾಗಿದೆ. ನೀವು ಇಲ್ಲಿ ನೋಡ್ತಾ ಇರುವಂತಹ ಬೃಹತ್ತಾದ ಏನ್ ರಾಮಾನುಜಾಚಾರ್ಯರ ಪ್ರತಿಮೆ ಇದೆ, ಕೆಳಗಡೆ ಬೇಸು, ಅಲ್ಲಿ ಇನ್ನ 2 ಫ್ಲೋರ್ಗಳಿದೆ. ಆ ಒಳಗಡೆ ಮಂಟಪದಲ್ಲಿ ಚಿನ್ನದ ಪ್ರತಿಮೆ ಇರೋದನ್ನ ನೀವು ನೋಡಬಹುದು. ಈ ಬೃಹತ್ತಾದ ಪ್ರತಿಮೆಯ ಸುತ್ತಲೂ ಕೂಡ ಸಾಕಷ್ಟು ಟೆಂಪಲ್ ಗಳನ್ನ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಗುಡಿಗಳನ್ನ ಸುತ್ತುವರೆದಿರೋ ತರ ಮಾಡಿದ್ದಾರೆ. ಅಲ್ಲಿ ನೀವು 108 ದಿವ್ಯ ಕ್ಷೇತ್ರಗಳಾದ ವಿಷ್ಣುವಿನ ದಿವ್ಯ ಕ್ಷೇತ್ರಗಳೇನಿದೆ ಅದರ ರೆಪ್ಲಿಕಾದ ಪ್ರತಿಮೆಯನ್ನ ಇಲ್ಲಿ ನೋಡಬಹುದು. 108 ದಿವ್ಯ ಕ್ಷೇತ್ರಗಳಿಗೆ ನಿಮ್ಗೆ ಹೋಗಕ್ ಆಗದೆ ಇದ್ರೆ ಈ ಒಂದು ಟೆಂಪಲ್ ಅನ್ನ ನೀವು ವಿಸಿಟ್ ಮಾಡೋದ್ರಿಂದ 108 ದಿವ್ಯ ಕ್ಷೇತ್ರಗಳಲ್ಲಿ ಅಲ್ಲಿರುವಂತಹ ದೇವರನ್ನೇ ಹೋಲುವಂತಹ ಪ್ರತಿಮೆಗಳನ್ನ ಇಲ್ಲೂ ಕೂಡ ಅವರು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಅದನ್ನು ಪೂಜೆಯು ಕೂಡ ನಡೆಯುತ್ತೆ. ಇಲ್ಲೇ ನೀವು ಒಂದೇ ಪ್ಲೇಸ್ ಅಲ್ಲಿ ನೋಡಬಹುದು. ಅಯೋಧ್ಯ ರಾಮನಿಂದ ಕನ್ಯಾಕುಮಾರಿಯ ವಿಷ್ಣು ಅವತಾರದ ರೂಪವನ್ನು ಕೂಡ ನೀವು ಒಂದೇ ಪ್ಲೇಸ್ ಅಲ್ಲಿ ಇಲ್ಲಿ ನೋಡಕ್ಕೆ ಸಿಗತ್ತೆ. ಇಲ್ಲಿರುವಂತಹ 70-75 ಅಷ್ಟು ಗುಡಿಗಳು ಇನ್ನು ರೆಪ್ಲಿಕಾನ ಮಾಡಿದ್ದಾರೆ ವಿಷ್ಣು ದೇವರದು. ಅದೆಲ್ಲಾನು ಕೂಡ ತಮಿಳುನಾಡಿಗೆ ಸೇರತ್ತೆ. ಉಳಿದಿರುವಂತದ್ದು ಆಂಧ್ರ ಪ್ರದೇಶ, ಕೇರಳ ಹಾಗೂ ಕೆಲವೊಂದಿಷ್ಟು ಉತ್ತರ ಭಾರತದ ಶೈಲಿಯ ವಿಷ್ಣು ದೇವರನ್ನ ಕೂಡ ಇಲ್ಲಿ ನೋಡಬಹುದು. ಅಂದ್ರೆ ಕೃಷ್ಣನ ಅವತಾರದ ವಿಷ್ಣುವನ್ನ, ದ್ವಾರಕ ಹಾಗೂ ಮಥುರಾದ ಕೃಷ್ಣನನ್ನ ಕೂಡ ಇಲ್ಲಿ ನೀವು ನೋಡಬಹುದು. ಭವ್ಯವಾದ ಸಭಾಂಗಣ ಹಾಗೂ ಆರ್ಕಿಟೆಕ್ಚರ್ ಕೂಡ ಸಾಕಷ್ಟು ಮಾಡರ್ನ್ ಅಂಡ್ ಹೈಟೆಕ್ ಆಗಿದೆ. ಈವನ್ ಚಿಕ್ಕ ಚಿಕ್ಕ ಇಂಟೀರಿಯರ್ ನ ಡೀಟೇಲಿಂಗ್ ಕೂಡ ಸಾಕಷ್ಟು ಚೆನ್ನಾಗಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಹಾಗೂ ಮೇಂಟೈನ್ ಅನ್ನ ಮಾಡಿದ್ದಾರೆ. ಇದು ಓಪನ್ ಆಗಿದ್ದು, ಇನಾಗ್ರೇಟ್ ಆಗಿದ್ದು ಫೆಬ್ರವರಿ 2022ರಂದು PM ನರೇಂದ್ರ ಮೋದಿ ಅವರು ಇದನ್ನ ಇನಾಗ್ರೇಟ್ ಅನ್ನ ಮಾಡಿರ್ತಾರೆ. ಅದರ ನಂತರ ವಿಸಿಟರ್ಸ್ ಗಳಿಗೆ ಕೂಡ ಅಲಾವನ್ನ ಮಾಡಿದ್ದಾರೆ. ಇಲ್ಲಿ ಎಂಟ್ರಿ ಚಾರ್ಜಸ್ ಕೂಡ ಇದೆ. 250 rupees ಪರ್ ಹೆಡ್ ಅಡಲ್ಟ್ಸ್ಗೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಮತ್ತು ಒಳಗಡೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ನೀವೇನಾದ್ರೂ ಕೆಲವೊಂದಿಷ್ಟು ಅಲ್ಲಿರುವಂತಹ ಐಟಮ್ಗಳನ್ನ ಪರ್ಚೇಸ್ ಮಾಡ್ತೀರಾ, ದೇವರ ಮೂರ್ತಿ ಆಗಲಿ ಅಥವಾ ಬುಕ್ ಅನ್ನು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಮಾತ್ರ ನೀವು ಪೇ ಮಾಡಬೇಕಾಗತ್ತೆ. ಕಂಪ್ಲೀಟ್ ಆದ ಗುಡಿಯನ್ನ ಅಂದ್ರೆ 108 ಗುಡಿಗಳನ್ನ ವಿಸಿಟ್ ಮಾಡಿ ನೀವು ಅದರ ದರ್ಶನವನ್ನ ಮುಗಿಸೋ ಹೊತ್ತಿಗೆ 2 hours ಆದ್ರೂ ಮಿನಿಮಮ್ ಬೇಕಾಗತ್ತೆ. ಕೊನೆಯಲ್ಲಿ ನೀವು ಭೇಟಿ ಕೊಡುವಂತದ್ದು 120 kg ಚಿನ್ನದ ತೂಕ ಇರುವಂತಹ ರಾಮಾನುಜರ ಮಂಟಪಕ್ಕೆ, ಮೇನ್ ಪ್ರಧಾನ ಮಂಟಪ ಏನಿದೆ ಅಲ್ಲಿ ನೀವು ವಿಸಿಟ್ ಅನ್ನ ಮಾಡ್ತೀರಾ. ಅದು ಕೊನೆಯ ಭೇಟಿಯಾಗಿರುತ್ತೆ. ಒಂದ್ ವೇಳೆ ನೀವು ಈವ್ನಿಂಗ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಈವ್ನಿಂಗ್ 8 PM ಗೆ ಇಲ್ಲಿ ಫೌಂಟೇನ್ ಶೋ ಹಾಗೂ ಲೈಟ್ ಶೋ ಕೂಡ ಇರುತ್ತೆ. ಅಲ್ಲಿ ರಾಮಾನುಜಾಚಾರ್ಯರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುವಂತಹ ಪ್ರಯತ್ನವು ನಡೆಯುತ್ತೆ.
ಸಂಜೆಯ ವೇಳೆಗೆ ಇಲ್ಲಿರುವಂತಹ ಗುರುಕುಲ್ನ ವಿದ್ಯಾರ್ಥಿಗಳಿಂದ ಕೆಲವೊಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಹಮ್ಮಿಕೊಳ್ತಾರೆ. ಪ್ರತಿದಿನ ಇದು ನಡೆಯುತ್ತೆ. ಹಾಗೆ ಫೌಂಟೇನ್ ಶೋ ಕೂಡ ಒಂಥರ ಅಟ್ರಾಕ್ಷನ್ ಇಲ್ಲಿ ಬರುವಂತರಿಗೆ. ಸೊ ಇದಾಗಿತ್ತು ನನ್ನ ವ್ಲಾಗು. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡುವಂತಹ ಪ್ರಯತ್ನ ಈ ಬ್ಲಾಗಲ್ಲಿ ಮಾಡಿದ್ದೀನಿ. ನನ್ನ ಭೇಟಿ ತುಂಬ ಅದ್ಭುತವಾಗಿತ್ತು. ಇಲ್ಲಿ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್ ಅಂತ ಅನಿಸ್ತು. ಒಂದು ವೇಳೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಹೈದರಾಬಾದಿಗಂತ 2 days ಅಂತ ಮಿನಿಮಮ್ ಅಂತ ಅಂದ್ಕೊಂಡ್ರು ಕೂಡ 1 day ಅಟ್ಲೀಸ್ಟ್ ಹಾಫ್ ಡೇ 2-3 hourನ ನೀವು ಈ ಟೆಂಪಲ್ನ ವಿಸಿಟ್ ಮಾಡೋಕ್ಕೋಸ್ಕರ ಇಟ್ಕೊಳ್ಳಿ. ಯಾಕಂದರೆ ಡೆಫಿನೆಟ್ಲಿ ವರ್ತ್ ಆಗಿರುತ್ತೆ. ಇಟ್ ವಾಸ್ ಸೋ ಅಮೇಝಿಂಗ್ ವಿಸಿಟಿಂಗ್ ದಿಸ್ ಟೆಂಪಲ್ ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಭವ್ಯವಾಗಿದೆ, ತುಂಬ ಪ್ಲೆಸೆಂಟ್ ಆ್ಯಂಡ್ ಪಾಸಿಟಿವ್ ವೈಬ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ.